ಪ್ರೀತಿ ಪ್ರೇಮ ಅಷ್ಟು ಸುಲಭನ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸೊ ಇಲ್ಲಿ ತನಕ ತೇಜಸ್ವಿ ಸೂರ್ಯ, ಅಮೂಲ್ಯ, ಬಾಲಾಜಿ ಮತ್ತು ಸುರಭಿ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ, ನೀವು ಏನು ಹೇಳ್ತೀರಿ? ಏನಂತಂದ್ರೆ ಅವ್ರು ಹೇಳಿದ್ರು ಹುಡುಗರೇ ಕಾರಣ ಹುಡುಗಿಯರು ಪ್ರೀತಿ ಪ್ರೇಮ ಅಂತ ಹಾಳಾಕಕ್ಕೆ ಅಂದ್ರೆ ತಪ್ಪು. ಯಾಕಂದರೆ ಹುಡುಗಿಯರು ಮತ್ತು ಹುಡುಗರು ಎರಡರದ್ದು ತಪ್ಪಿರುತ್ತೆ. ಯಾಕಂದರೆ ಸಮಾಜದಲ್ಲಿ ನಾವು ಮುಂದೆ ಮಾಡಬೇಕಾದ ಕೆಲಸಗಳು ತುಂಬ ಇದೆ. ಸೊ ಅದರಿಂದ ಹುಡುಗಿಯರು ತಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ ತಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಒಬ್ಬ ಬಂದ ಅವನನ್ನು ಪ್ರಪೋಸ್ ಮಾಡ್ದೆ ಅಂದಿದ ತಕ್ಷಣ ಅವನದೇ ತಪ್ಪಿದು ಅಂತ ಹೇಳ್ಬಿಟ್ಟು ಅವ್ನ ಹಿಂದೆ ಹೋಗ್ಬಿಟ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅವರ ಪಾಯಿಂಟ್ಗೆ ತಕ್ಕಾಗಿ ಇದರಲ್ಲಿ ಹೇಳಿದ್ದು. ಅವ್ರು ಏನಂದ್ರು, ನಾವು ಇಲ್ಲಿ ಮಾತಾಡ್ತಾ ಇರೋದು ಪ್ರೀತಿ ಪ್ರೇಮ ಬಗ್ಗೆ, ನಾವು ಇಲ್ಲಿ ಕುತ್ಕೊಂಡು ಹುಡುಗರ ತಪ್ಪ ಹುಡುಗಿರದ ತಪ್ಪ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೇನಂದ್ರೆ ಮಿಡ್ಲ್ ಕ್ಲಾಸ್ ಮತ್ತೆ ಕೆಳಮಟ್ಟದ ಜನಗಳು ಜಾಸ್ತಿ ಓಡೋಗ್ತಾರೆ ಹುಡುಗಿಯರು ಮತ್ತೆ ಹುಡುಗರು ಅಂತ ಹೇಳಿದ್ರೆ ಅದ್ಯಾಕೆ ಆ ರೀತಿ ಹೇಳಿದ್ರೆ ತಪ್ಪಲ್ವಾ? ಅದು ನಾನು ಅದರ ಫ್ಯಾಕ್ಟ್ ಬೇಸ್ಡ್ ಆಗಿ ಹೇಳ್ತಾ ಇರೋದು, ಹೀಗೆ ಹೇಳ್ತಾ ಇಲ್ಲ. ಬಟ್ ಅದೇ ನಾನು ಒಪ್ಪಲ್ಲ, ನಿಮ್ಮ ಒಂದು ವಾದನ ಒಪ್ಪಲ್ಲ. ಹಾಗಾದ್ರೆ ಯಾರಿವಾಗ ಇವ್ರ ಪ್ರಕಾರ ಓಡೋಗುವಂತ ಹುಡುಗ ಹುಡುಗಿ ಕ್ಲಾಸ್ ಕೊಡಬೇಡಿ, ಅವ್ರು ಯಾವಾಗಲೂ ಹೈ ಕ್ಲಾಸ್ ಅಂತ. ಪ್ರೀತಿ ಪ್ರೇಮ ಸುಲಭನ ಅಂದ್ರೆ ಪ್ರೀತಿ ಈಸಿ, ಅದಾದ್ಮೇಲೆ ಮೇಂಟೈನ್ ಮಾಡೋದು ಕಷ್ಟ. ಸೊ ದಟ್ ರೀಸನ್ ದ ಕೋರ್ಟ್ ಹಸ್ ಗಿವನ್ ದಟ್ ಆರ್ಡರ್ ಅಂತ ಹೇಳ್ಬೋದು. ಅಂದ್ರೆ ಅದು ಮೇಂಟೆನೆನ್ಸ್ ಚಾರ್ಜ್ ಅಂತೀರಾ? ಅದು ಇರ್ಬೋದು. ಲೈಕ್ 1 ಲಕ್ಷ ಇರಬೇಕು ಅಂದ್ರೆ ತಕ್ಷಣಕ್ಕೆ ಯಾರು ಯೂಸ್ ಮಾಡ್ತಾರಲ್ವಾ? ಸೊ ಇಟ್ಸ್ ಲೈಕ್ ನೀವು ಮುಂದೆ ಏನ್ ಮಾಡ್ತೀರಾ ಅಂತ. ಬಟ್ ಹೌಎವರ್ ಎನಿ ಲೀಗಲ್ ಸಿಸ್ಟಮ್ ಹೆಂಗಂದ್ರೆ ಎಲ್ಲ ಅಪ್ಸೈಡ್ ಡೌನ್ ಆಗ್ಬೋದು. ಈಗ ಸುರಭಿ ಅವ್ರು ಹೇಳಿದ್ರು ಕೋರ್ಟ್ ಆರ್ಡರ್ ಕೊಟ್ಟಿರೋದು 3 ಲಕ್ಷ ಏನು ಇಡಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟಿಗೆ ಸರಿ ಅಂತ. ಹಾಗಂದ್ರೆ 3 ಲಕ್ಷ ಇಡಬೇಕು ಅಂತಂದ್ರೆ ಪಾನಿಪುರಿ ಅಂಗಡಿಯವರು, ಸೊಪ್ಪು ಮಾಡೋರು ಯಾರು ಲವ್ ಮಾಡೋ ಹಾಗೆ ಇಲ್ವಾ? ಅವ್ರು ಓಡೋಗ ಹಾಗೆ ಇಲ್ಲ, ಅವ್ರಿಗೆ ಮನ್ಸಿರೋದಿಲ್ವಾ? ಅವ್ರು ಪ್ರೀತಿ ಮಾಡಬಾರ್ದಾ? ಹಾಗಾದ್ರೆ ಇದು ಒಪ್ಪುವಂಥ ವಿಚಾರನೇ ಅಲ್ಲ. 3 ಲಕ್ಷ ಅಂತ ಸ್ಪೆಸಿಫೈ ಮಾಡಿದ್ರೆ ತಪ್ಪು. ಸ್ವಲ್ಪ ದುಡ್ಡು ಇಡಬೇಕು ಅಂತ ಹೇಳ್ಬೋದಾಗಿತ್ತು. ಹಾಗಾದರೆ ಕೆಳಮಟ್ಟದವ್ರು ಪ್ರೀತಿ ಮಾಡೋಗೇ ಇಲ್ವಾ? 3 ಲಕ್ಷ ಒಂದು ಪಾನಿಪುರಿ ಅವ್ರಿಗೆ ಸಾಕಾಗ್ಬೋದು. ಯಾವ್ದಾದ್ರು ದೊಡ್ಡ ಮನೆ ಇರೋರು, ದೊಡ್ಡ ಮನೆ ಬೇಕಾಗಿರೋರಿಗೆ 3 ಲಕ್ಷ ಸಾಕಾಗಲ್ಲ, ಅವ್ರಿಗೆ ಇನ್ನೂ ದುಡ್ಡು ಬೇಕಾಗುತ್ತೆ. ಅದು ಇಟ್ ಶುಡ್ ಬಿ ಬೇಸ್ಡ್ ಆನ್ ಪರ್ಚೇಸಿಂಗ್ ಪವರ್. ಎಷ್ಟು ಅವ್ರಿಗೆ ಮಾಡೋಕ್ಕಾಗತ್ತೆ ಅಷ್ಟಿರಬೇಕು. ಎಷ್ಟು ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಹುಡುಗಿ ನೀವು ದುಡ್ಡು ಇಡಬೇಕು. ಕರೆಕ್ಟ್. ಅಂದ್ರೆ ಅವ್ರವ್ರ ಲೆವೆಲ್ ತಕ್ಕಾಗೆ ಲೆವೆಲ್ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಬೇಕಾಗಿರೋಷ್ಟು ನೀಡ್ ಅಷ್ಟು ತಕ್ಕೋಕೆ ದುಡ್ಡು ಇಟ್ಟಿರ್ಬೇಕು. ನೀವು ನೋಡ್ಬೋದು, ಇತ್ತೀಚೆಗೆ ಒಂದು 6 ತಿಂಗಳ ಕೆಳಗೆ ರಘು ಅನ್ನೋರೊಬ್ರದ್ದು ಇಬ್ರು ಮದ್ವೆ ಆಗಿ ಇಬ್ರು ಒಟ್ಟಿಗೆ ಇದ್ದವರು ಸ್ವಲ್ಪ ದಿನ ಆದ ತಕ್ಷಣ ಅವರು ಇದ್ದಕ್ಕಿದ್ದಂಗೆ ಮದುವೆ ಮಾಡ್ಕೊಂಡಾಗ ಇವ್ರೆ ಹೋದಾಗ ಅವ್ರ ಕಣ್ಣು ಕಿತ್ತು ಕಳ್ಸ್ಯಾರ. ಅದೆಂತ ಕ್ರೌರ್ಯ ಅಂತ ಹೆಣ್ಮಕ್ಳ ಮನ್ಸಲ್ಲಿ ತೋರಿಸುತ್ತೆ. ನನ್ನ ಅಭಿಪ್ರಾಯ ಏನಂದರೆ, ಪ್ರೀತಿ ಪ್ರೇಮ ಮಾಡೋರೆಲ್ಲ ಕೆಲಸ ಇಲ್ಲದೆ ಇರೋರು. ಯಾಕೆಂದರೆ ಪ್ರೀತಿ ಪ್ರೇಮ ಮಾಡೋಕ್ಕೆ ಒಂದು ಏಜ್ ಬೇಕು. ಏಜ್ ಇಲ್ಲದೇ ಕೆಲಸ ಇಲ್ಲದೆ ಯೋಚನೆ ಮಾಡೋದೇ ಪ್ರೀತಿ ಪ್ರೇಮ. ಪ್ರೀತಿ ಪ್ರೇಮ ಮಾಡೋ ವಯಸ್ಸಲ್ಲಿ ತುಂಬ ಜವಾಬ್ದಾರಿಗಳಿರುತ್ತೆ. ಓದೋ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ತಂದೆ ತಾಯಿಗಳು ಹೇಗೆ ನೋಡ್ಕೋಬೇಕು, ಫ್ರೆಂಡ್ಸ್ ಸರ್ಕಲ್ ಹೆಂಗೆ ಕಮಿಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಅಂಥ ಕಾಲದಲ್ಲಿ ಪ್ರೀತಿ ಪ್ರೇಮ ಮಾಡೋರಿಗೆ ಕೆಲಸ ಇರೋಲ್ಲ ಅಥವಾ ಚಿಂತನೆ ಮಾಡೋಕ್ಕೆ ಅಷ್ಟು ಬ್ರಾಡ್ ಮೈಂಡೆಡ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರು ಹೇಳಿದ್ನ ನಾನು ಒಂದು ರೀತಿಲಿ ಒಪ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೀತಿ ಪ್ರೇಮ ಮಾಡೋಕ್ಕೆ ಒಂದು ಮಾನಸಿಕ ಪ್ರಬುದ್ಧತೆ ಬೇಕು. ಅದು ಎಲ್ಲರಿಗೂ ಇರುತ್ತೆ ಅಂತ. ನಾನು ಪ್ರೀತಿ ಪ್ರೇಮದ ವಿರೋಧಿ ಅಲ್ಲ, ಆದರೆ ಅದು ಯಾವ ಕಾಲಘಟ್ಟದಲ್ಲಿ ಆಗಬೇಕು ಅದಾಗಬೇಕು. ನೀವು ಒಂದು ಸತಿ ಸೆಟ್ಲ್ ಆಗಿ ನೀವು ಆರ್ಥಿಕವಾಗಿ ನೀವು ಸಬಲರಾಗಿದ್ದೀರಿ ಅಂತ ಗೊತ್ತಾದ ಮೇಲೆ ನೀವು ಪ್ರೀತಿ ಪ್ರೇಮದ ಇದು ಮಾಡಬೇಕು ಅನ್ನೋದು ನನ್ನ. ಯಾವತ್ತೂ ಒಬ್ರು ಹುಡುಗಿ ಜೊತೆ ಇದ್ದು ಅವ್ರನ್ನ ಪ್ರೀತಿಯಿಂದ ನೋಡಿಲ್ವಾ? ನಿಮ್ಗೆ ಏನು ಅವ್ರು ಮಾತಾಡ್ಸಿದ್ ಬೇಡ ಅಥವಾ ಅವ್ರಿಗೆ ಹೇಳಿರೋದು ಬೇಡ, ನಿಮ್ಗೆ ಯಾವತ್ತೂ ಆ ಥರ ಅನ್ಸಿಲ್ವಾ? ನೋಡಿ, ನಾವು ನಮ್ಮ ಜವಾಬ್ದಾರಿ ತಿಳ್ಕೊಂಡು ನಾವು ಸುತ್ತಮುತ್ತ ಎನ್ವಿರಾನ್ಮೆಂಟಲ್ಲಿ ಬದುಕಬೇಕು. ಇಲ್ಲ, ನಾನು ಅಗ್ರಿ ಮಾಡ್ತೀನಿ. ಒಂದು ಸೆಕೆಂಡ್, ನಾನು ಪ್ರೀತಿ ಪ್ರೇಮ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಮಾಡ್ತಿರೋಂಥ ಕೆಲಸ ಏನು, ನಮ್ಮ ಜವಾಬ್ದಾರಿ ಏನು? ನಾವು ವಿ ಆರ್ ಸೆಟಲ್ಡ್ ಆಗಿದೀವಾ? ಅಥವಾ ನಾವು ಮಾಡ್ತಿರೋ ಕೆಲಸ ಈಗ ನನ್ನ ಹಿಂದೆ ಫ್ರೆಂಡ್ಸ್ ಇರ್ತಾರೆ ಅಥವಾ ನಾವು ನೋಡ್ತಿರ್ತಾರೆ, ಅವ್ರು ನಾನು ಮಾಡೋದನ್ನ ನೋಡ್ತಾರೆ, ಅಥವಾ ನನಗೆ ಚಿಕ್ಕವ್ರು ಇರ್ತಾರೆ. ಯಾವಾಗ್ಲೂ ಈ ಪ್ರೀತಿ ಮಾಡಿದವ್ರ ವಿಚಾರದಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ ಪ್ರೀತಿ ಮಾಡೋದಕ್ಕೆ ಸರಿಯಾದ ಟೈಮ್ ಅಲ್ಲ ಅಂತ. ಆದರೆ ಯಾವಾಗಲೂ ಒಂದು ಯೋಚನೆ ಮಾಡಬೇಕು, ಪ್ರೀತಿ ಮಾಡೋದಕ್ಕೆ ಸರಿಯಾದ ಟೈಮು ಅಂತ ಇರಲ್ಲ, ಸರಿಯಾದ ವ್ಯಕ್ತಿ ಅಂತ ನಾವು ನೋಡಬೇಕು. ಯಾರನ್ನ ನಾವು ಸರಿಯಾದ ವ್ಯಕ್ತಿ ಅಂತ ನಾವು ಪ್ರೀತಿ ಮಾಡ್ತೀವೋ ಅವಾಗ ಯಾವ ಸಮಸ್ಯೆನೂ ಬರಲ್ಲ. ಸರಿಯಾದ ಟೈಮು ಅಂತ ನೋಡ್ಕೊಂಡ್ರೆ ಯಾವಾಗಲೂ ಪ್ರೀತಿ ಮಾಡೋದು? ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗಿ ಆಮೇಲೆ 40 ವರ್ಷ ಆದ್ಮೇಲೆ ಪ್ರೀತಿ ಮಾಡೋಕ್ಕಾಗತ್ತಾ? ನಿಮಗೆ ಈ ಕಾಲಘಟ್ಟದಲ್ಲಿ ನೀವು ಇವತ್ತು ನೋಡಿದ್ರಿ, ಹುಡುಗಿ ನನಗೆ ಓಕೆ ಅಂತ ಅನಿಸ್ತು, ನೀವು 40 ವರ್ಷ ಆದ್ಮೇಲೆ ಅದೇ ನಿಮ್ಗೆ ಆ ಭಾವನೆಯಲ್ಲಿ ಇರಲ್ಲ, ಅದು ಚೇಂಜ್ ಆಗಿರುತ್ತೆ. ನೋಡಿ, ನಿಮ್ಮ ಅನುಭವ ಇರುತ್ತಲ್ಲ, ಅದನ್ನ ನಿಮ್ಮನ್ನ ಮಾರ್ಕ್ಸುತ್ತೆ. ಆ ಪಾಯಿಂಟ್ ಅಲ್ಲಿ ನೀವು ನಿಂತ್ಕೊಂಡು 40 ಅಯ್ಯೋ ನಾನು ಆಗ 20 ವರ್ಷದಿಂದ ಮಾಡಿದ ತಪ್ಪಿಗೆ ಈಗಲೂ ಅನುಭವಿಸ್ತಾ ಇದ್ದೀನಿ ಅನ್ನೋ ಟೈಪ್ ಆಗುತ್ತೆ. ಬಹಳಷ್ಟು ಜನ ಅದು ಇಲ್ಲಿ ಎಷ್ಟೊಂದು ಜನ ಹಿರಿಯರು ಇರ್ತಾರೆ, ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಎಷ್ಟೊಂದ್ ಸತಿ ವೈಯಕ್ತಿಕವಾಗಿ ಒಬ್ಬರೇ ಗಂಡ ಹೆಂಡತಿ ಮಾತಾಡ್ಸಿದ್ರೆ ಮದುವೆ ಆಗಿ 40 ವರ್ಷ ಆದ್ಮೇಲೆ ನಾನು ಯಾಕೆ ಇವಳು ಮದುವೆ ಮಾಡ್ಕೊಂಡಪ್ಪ ಅಂತ ಹೇಳ್ತಾ ಇರ್ತಾರೆ. ಬೇಕಿದ್ರೆ 40 ಇಯರ್ಸ್ ಆದ್ಮೇಲೆ ಎಲ್ಲಿ
ಮನಸ್ಸು ಚೇಂಜ್ ಆಗ್ಬೋದು ಅಂತ ನೀವು ಹೇಳ್ತಿದ್ದೀರಾ. ಮನಸ್ಸು ಚೇಂಜ್ ಆಗೋದು ಅಂತಲ್ಲ, ನೋಡಿ ಒಬ್ಬ ಮನುಷ್ಯ ಒಂದು ಜೀವನ ಇರೋದು, ಅವ್ನಿಗೆ ಎಷ್ಟು ಹೋಗ್ತಾರೆ ಆ ಅನುಭವ ಇರುತ್ತಲ್ಲ, ಆ ಮನಸ್ಸನ್ನ ಮಾಗಿಸುತ್ತದು. ಅದಾದ ಮೇಲೆ ನಿಮ್ಗೆ ಆ 20 ವರ್ಷದಲ್ಲಿ ನಿಮ್ಗೆ ಸರಿಯಾದ ವ್ಯಕ್ತಿ ಅಂತ ಅನ್ಕೊಂಡವನು ಮತ್ತೆ 20 ವರ್ಷ ಆದ್ಮೇಲೆ ಅಯ್ಯೋ ಇವನು ಅಲ್ಲ ಅಂತ ಇರುತ್ತೆ. ಅದು ತಪ್ಪು. 20 ವರ್ಷಕ್ಕೆ ಏನಿರುತ್ತೋ ಅದೇ ಇದೆ ಪ್ರೀತಿ ಅನ್ನೋದು, ಪ್ರೀತಿ ಅಲ್ಲ ಅದು. ಮಾರ್ಕ್ಸ್ ತನಕ ಕಾಯಕ್ಕಾಗಲ್ಲ, ಅದು ಮುಗಿಸೋಗ್ಬಿಟ್ಟಿರುತ್ತೆ ಜೀವನ ಅಂತೀರಿ. ಓಕೆ ಬಿಡಿ. ಓಕೆ ಎಸ್. ತುಂಬಾ ಜನ ಇಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ, ನಮ್ಮ ಜವಾಬ್ದಾರಿ ಬಗ್ಗೆ ಮಾತಾಡಿದ್ರಿ, ಯಾವ ಟೈಮಲ್ಲಿ ಲವ್ ಮಾಡಬೇಕು, ಯಾಕೆ ಮಾಡಬೇಕು, ಕನಸು ಕಟ್ಕೋಬೇಕು ಅಂತ ಮಾತಾಡಿದ್ವಿ. ಇದ್ರದ್ದೆಲ್ಲ ಮೂಲ ಹುಡುಕ್ತಾ ಹೋದ್ರೆ ಎಲ್ಲೋ ನಾವು ಒಂದ್ ಕಡೆ ಲ್ಯಾಕ್ ಆಗ್ತಿದೀವಿ ಅನ್ಸುತ್ತೆ. ಲಾಕ್ ಆಗ್ತಾ ಇದೀವಿ, ಲ್ಯಾಕ್ ಆಗಿರೋದ್ರಿಂದ ಲಾಕ್ ಆಗ್ತಾ ಇದೀವಿ ನಾವು. ಸೊ ಒಂದ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಇವತ್ತು ಯೂನಿವರ್ಸಿಟೀಸ್ ಹೆಂಗಾಗೋಗಿದೆ ಅಂದ್ರೆ ಮಾರಲ್ ಬೇಸ್ಡ್ ಎಜುಕೇಶನ್ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಹುಡುಗರಿಗೆ. ನೀವು ಒಂದು ಕನಸು ಕಟ್ಕೋಬೇಕು, ಇವತ್ತು ನಾನು ನನ್ನ ಜವಾಬ್ದಾರಿಯನ್ನು ಅರಿತು ಮುಂದಿನ ಜೀವನದ ಬಗ್ಗೆ ನನಗೆ ಒಂದು ಕನಸು ಇರಬೇಕು ಅಂತಂದ್ರೆ ಅದನ್ನ ಯಾವುದೋ ನಮ್ಮ ಕಾಲೇಜ್ ಆಗಲಿ ನಮ್ಮ ಯೂನಿವರ್ಸಿಟೀಸ್ ಆಗಲಿ ನಮ್ಗೊಂದು ಮಾರಲ್ ಒಂದು ಸಂಸ್ಕಾರನ ಇವತ್ತು ಇನ್ಕಲ್ಕೇಟ್ ಮಾಡ್ತಿಲ್ಲ. ಯೂನಿವರ್ಸಿಟೀಸ್ ಇವತ್ತು ಡಿಗ್ರಿ ಕೊಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಹೋಗೋಗ್ಬಿಟ್ಟಿದೆ. ಇವತ್ತು ಪೇರೆಂಟ್ಸು ಸುಮಾರು ಅಂದ್ರೆ ಈ ಲವ್ಗೆ ಬೀಳೋದು ಸುಮಾರು ಇವಾಗ 19 ವರ್ಷ 20 ವರ್ಷದ ಅಂತ ನನ್ನ ಅಭಿಪ್ರಾಯ. ಈ ಟೈಮಲ್ಲಿ ಎಲ್ಲರಿಗೂ ಮನ್ಸು ಚಂಚಲತೆ ಇರುತ್ತೆ, ಗೊತ್ತು, ಒಪ್ಕೊಳ್ಳೋಣ. ಪೇರೆಂಟ್ಸ್ ನಮ್ಗೊಂಚೂರು ಹೇಳ್ಕೊಟ್ಟಿರ್ತಾರೆ, ಎಷ್ಟೋ ವಿಷಯಗಳಲ್ಲಿ ಅವರು ನಮ್ಮನ್ನ ಈ ಪೊಸಿಷನ್ಗೆ ತರಕ್ಕೆ ಎಷ್ಟೋ ಸತಿ ತ್ಯಾಗ ಮಾಡಿರ್ತಾರೆ ಇವತ್ತು. ಸೊ ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಯಾರೋ ನಿನ್ನೆ ಮೊನ್ನೆ ಪರಿಚಯ ಆದವಳಿಂದ ಹೋಗ್ತೀವಿ ಹೊರತು, ಸೊ ಅವ್ರ ಬಗ್ಗೆ ಪ್ರೀತಿ ಪ್ರೇಮ ಮಾಡಕ್ ಮುಂಚೆ ಪೇರೆಂಟ್ಸ್ ಬಗ್ಗೆ ಒಂಚೂರು ಯೋಚನೆ ಮಾಡಿ ನಾವು ಯೂಸ್ ಅಂತ ಮುಂದೋದ್ರೆ ಖಂಡಿತವಾಗ್ಲೂ ಪ್ರೀತಿ ಪ್ರೇಮ ನಮ್ಗೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಹುಶಃ ಇಂಥವರೇ ಈ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳನ್ನ ಮರಿಬೇಡ ಅಂತ ಬರೆದಿರಲ್ಲ, ಇವರಿಂದ ಪ್ರೇರಣೆ ಆಗಿ ಬರೆದಿರುವಂತವ್ರು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಮದ್ವೆ ಆಗಿರ್ತೀವಿ ತಾನೆ, ಮತ್ತೆ ಯಾಕೆ ಅನ್ಸುತ್ತೆ 40 ವರ್ಷ ಆದ್ಮೇಲೆ ಯಾವತ್ತು ನಮ್ಗೆ ಯಾರು ಪ್ರೀತಿ ಮಾಡ್ತಾರೆ ಅಂತ ಪ್ರೀತಿ ಮಾಡಲ್ಲ ನಾವು. ನನ್ನ ಪೇರೆಂಟ್ಸ್ ಕಾರ್ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಪ್ರೀತಿ ಮಾಡ್ತೀವಿ. ನಿಮಗೆ ನನ್ನ ಪಾಯಿಂಟ್ ಕೇಳಿಸ್ತಾ ಇದೆ ನಿಮಗೆ? ನೋಡಿ, ಓಕೆ, ಮಿಡ್ ಲೈಫ್ ಕ್ರೈಸಿಸ್ ಅಂತ ಎಲ್ಲರಿಗೂ ಬಂದೇ ಬರುತ್ತೆ. ಆಗ ನಿಮ್ಮ ಹಿಂದಿನ ನೋಡಿ, ಯಾವ ಮನುಷ್ಯ ಪರ್ಫೆಕ್ಟ್ ಅಲ್ಲ, ಎಲ್ಲಾ ಡಿಸಿಷನ್ ಏನೇನು ತಗೊಳ್ತಾನೆ ಅದು ಯಾವುದು ಸರಿಯಾಗಿರಲ್ಲ. ನೀವು ಹಿಂದೆ ನೋಡಿದಾಗ ಯಾವುದೋ ಒಂದು ಪಾಯಿಂಟ್ ನಿಮ್ಗೆ ಅನ್ಸುತ್ತೆ, ಅಯ್ಯೋ ನಾನು ಈ ತರ ಏನೋ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ನೋಡಿ, ಮಾನಸಿಕವಾಗಿ ಆರ್ಥಿಕವಾಗಿ ಸಬಲತೆ ಇಲ್ಲಿ, ಆಮೇಲೆ ಮದ್ವೆ ಆಗಿ ಪ್ರೀತಿ ಮಾಡಿ. ಯಾರು ಬೇಡ ಅಂತಾರೆ? ನಾನು ಪ್ರೀತಿ ಪ್ರೇಮದ ವಿರೋಧಿ ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ಆಗಿಂದ. ಆರ್ಥಿಕ ಅದಕ್ಕೆ ನೋಡಿ, ನಾನ್ ಮಾತ್ರ ಅಲ್ಲ, ಕೋರ್ಟ್ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ಅದು ಇದು ರೂಲ್ ತಂದಿರೋ, ಸುಮ್ಮನೆ ನನ್ನ ಮಾತು ಕೇಳ್ಕೊಂತ ಇರ್ಲಿಲ್ಲ. ಅದು ನಿಮ್ಮನ್ನ ಶಾಲೆಗಾಗ್ಲಿ ಕಾಲೇಜ್ಗಾಗ್ಲಿ ಕಳ್ಸೋದು ಓದೋದಿಕ್ಕ, ಬೇರೆ ಯಾರನ್ನಾದ್ರೂ ನೋಡ್ಕೊಂಡು ಲವ್ ಮಾಡ್ಕೊಂಡು ಅವನಿಂದ ಓಡೋಗು ಅಂತ ಹೇಳೋದಿಕ್ಕ. ಯಾವ ತಂದೆ ತಾಯಿ ಏನ್ ಕಳಿಸ್ತಾರೆ, ನೀನ್ ಅವನಿಂದ ಹೋಗು ಇವಳಿಂದ ಹೋಗು ಅಂತ? ಅದಕ್ಕೆ ಸ್ಟೂಡೆಂಟ್ ಲೈಫ್ ಓದ್ಲಿಕ್ಕೆ ಇರೋದು, ಅಲ್ಲಿ ನೀವು ಇಂಡಲ್ಜ್ ಆಗಬೇಡಿ ಏನ್ರಲ್ಲಿ ಅಂತ. ಅದನ್ನೇ ನಾನು ಆಗಿಂದ ಅಲ್ಲ, ನೀವೇನ್ ಹೇಳ್ತಾ ಇದ್ದೀರಾ? ಕೋರ್ಟ್ ತೀರ್ಪು ತಂದಿದೆ, 3 ಲಕ್ಷ ರೂಪಾಯಿ ಇಟ್ಟಿರೋದು ಕರೆಕ್ಟು. ಅವ್ರು ಸೆಟ್ಲ್ ಆದ್ಮೇಲೆ ಅಲ್ಲ, ಓದೋ ಹುಡುಗ 3 ಲಕ್ಷ ರೂಪಾಯಿ ಇಡಕ್ ಸಾಧ್ಯ ಇಲ್ಲ. ಅವನು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿ, ಲವ್ ಅನ್ನೋದು ಅದು ಬರೀ ಅಟ್ರಾಕ್ಷನ್ ಅಷ್ಟೇನೆ. ಆ ಒಂದು ಏಜ್ಗೆ ಅಟ್ರಾಕ್ಷನ್ ನೀವು ಬೀಳ್ತಿರೋ ಹೊರತು, ಒಂದು ಬೈಕ್ ಇದ್ರೆ ಇದಿದ್ರೆ ಅವನ ಹತ್ರ ಹಣ ಇದೆ ಅಂತ ಅವನಿಂದ ಹೋಗ್ತಾರೆ ಹುಡುಗಿ ಆಗಿ ಹೋಗ್ತಾರೆ. ಅದು ನಿಜವಾದ ಪ್ರೀತಿ ಅಲ್ಲವೇ ಅಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ನಿಜವಾದ ಪ್ರೀತಿ ಅಲ್ಲ. 19-20 ವರ್ಷ ಆದಾಗ ನೀವು ಇಷ್ಟಪಟ್ಟಿದ್ದು ಅಟ್ರಾಕ್ಷನ್, ಆಮೇಲೆ ಹೋಗೋದು ಪ್ರೀತಿ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ನೀವ್ ಹೇಳೋದು ನಂಗೆ ತುಂಬಾ ಅರ್ಥ ಆಗುತ್ತೆ. ನಮ್ಮ ಅಮ್ಮನೂ ಬಹಳ ಸರಿ ಈ ಮಾತನ್ನ ಹೇಳಿದ್ದಾರೆ, ಆದ್ರೂ ನಾವು ಕೇಳಲ್ಲ ಅಂತ. ಆದ್ರೆ ಅವರೇನೆ ನನಗೆ ಯಾವುದೋ ಹುಡುಗನ ಮೇಲೆ ಆಸೆ ಇದ್ದಾಗ, ಫ್ರೆಂಡ್ಶಿಪ್ ಇದ್ದಾಗ ಯಾವತ್ತೂ ಇಲ್ಲ ನೀನು ಇದನ್ನೆಲ್ಲ ಒಳಗಿಟ್ಕೊಳ್ಬೇಕು, ನೀನು ಹುಡುಗರು ನೋಡ್ಕೊಡ್ದು ಅಂತ ಹೇಳಿಲ್ಲ. ಯಾಕೆಂದರೆ ಪ್ರೀತಿ ಪ್ರೇಮ ಅನ್ನೋದು ಬರೀ ಶೋಕಿಗೆ ಅನ್ನೋದು ನಾನು ನಂಬಲ್ಲ. ಪ್ರೀತಿ ಪ್ರೇಮ ಆ ಥರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಾವಿಲ್ಲಿ ಇರ್ತಿರ್ಲಿಲ್ಲ. ನಾವೇನು ತಪ್ಪು ಮಾಡ್ತಿದ್ದೀವಿ ಅಂದರೆ ಅದ್ರಲ್ಲಿ ಮುಳುಗೋಗ್ತಿದ್ದೀವಿ. ನಾವು ಸ್ವಲ್ಪ ಯೋಚನೆ ಮಾಡಬೇಕು, ನಿಜವಾಗ್ಲೂ ಇವ್ರು ಯಾರು ನಮ್ಮ ಜೊತೆ ಇರ್ತಾರಾ, ನಮ್ಮ ಜೊತೆ ಇರಬೇಕಾ, ನಿಜವಾಗ್ಲೂ ಅವ್ರಿಗೆ ಏನಾರು ಅನಿಸ್ತಿದ್ಯಾ ಅಂತ ಯೋಚನೆ ಮಾಡಬೇಕು. ಹಾಗೆ ನಮ್ಮ ಪೇರೆಂಟ್ಸ್ ಬಗ್ಗೆನೂ ಯೋಚನೆ ಮಾಡಬೇಕು. ಕಾಲೇಜ್ಗೆ ಹೋಗೋದು ಓದೋದಕ್ಕೆ ನಾನು ನಿಜವಾಗ್ಲೂ ಅದನ್ನು ಒಪ್ಕೊಳ್ತೀನಿ. ಆದರೆ ಜೀವನದಲ್ಲಿರೋದು ಬರೀ ಇಂಥದ್ದಲ್ಲ. ಪ್ರೀತಿ ಪ್ರೇಮ ಜೀವನದಲ್ಲಿ ಒಂದು ಮುಖ್ಯದ್ದು. ಪೇರೆಂಟ್ಸು ಮಕ್ಕಳನ್ನ ಕಾಲೇಜ್ಗೆ ಓದ್ಲಿಕ್ಕೆ ಕಳಿಸ್ತಾರಾ ಅಥವಾ ಲವ್ ಮಾಡ್ಲಿಕ್ಕೆ ಕಳಿಸ್ತಾರ ಅಂತ? ಯಾವ ಪೇರೆಂಟ್ಸ್ ಕಳ್ಸಲ್ಲ, ಒಪ್ಕೊಂತೀನಿ. ಬಟ್ ನೀವು ನಿಮ್ಮ ಮಗನ ಎರಡಕ್ಕೂ ಕಳಿಸ್ತಾರೆ ಅಂತ ಹೇಳಿಲ್ವಲ್ಲ ನೀವು? ಅಲ್ಲಿ ಒಂದು ಪಾಯಿಂಟ್ ನಾನು ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಖಂಡಿತವಾಗ್ಲೂ ಪೇರೆಂಟ್ಸ್ ಏನೋ ಮಕ್ಳನ್ನ ಓದ್ಲಿಕ್ಕೆ ಅಂತ ಕಳಿಸ್ತಾರೆ. ಅದೇ ಪೇರೆಂಟ್ಸ್ ಮೇಲೆ ಇನ್ನೊಂದು ಹೆಚ್ಚು ಜವಾಬ್ದಾರಿ ಇರುತ್ತೆ. ಏನು ಅಂದ್ರೆ, ನಿಮ್ಮ ಮಗ ಯಾರ ಜೊತೆ ಓಡಾಡ್ತಾನೆ. ಯಾಕೆಂದ್ರೆ ಲವ್ ಮಾಡೋರ್ಗು ಟೀಮ್ ವರ್ಕ್ ಇರುತ್ತೆ ಫ್ರೆಂಡ್ಸ್ದು. ಓಡಾಡ್ಬೇಕಾದ್ರೆ ಸೋಲೋ ಪರ್ಫಾರ್ಮೆನ್ಸ್ ಹುರಿದುಂಬಿಸ್ತಾರೆ ಫ್ರೆಂಡ್ಸು. ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ನಿನ್ ಮಗ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಹೆಂಗಿದೆ, ನಿನ್ ಮಗ ಹೋಗ್ತಾ ಇರ್ತಕ್ಕಂಥ ಕಾಲೇಜಲ್ಲಿ ಯಾವ ರೀತಿ ವಾತಾವರಣ ಸಿಗ್ತಿದೆ ಅನ್ನೋದು ಇಂಪಾರ್ಟೆಂಟ್. ಸೋಲೋ ಪರ್ಫಾರ್ಮೆನ್ಸ್ ಆಗಲಿ, ಸೋಲುವಂತ ಪರ್ಫಾರ್ಮೆನ್ಸ್ ಆಗಲಿ, ಅದು ಸೋಲೋ ಪರ್ಫಾರ್ಮೆನ್ಸ್ ಆಗ್ಬೇಕಾದ್ರೆ ಸಕ್ಸಸ್ ಆಗಲಿ ಜೀವನದಲ್ಲಿ ಖಂಡಿತ ಖುಷಿ. ಅದು ಅದ್ಬಿಟ್ಟು ಕನ್ನಡ ಸೋಲೋ ಪರ್ಫಾರ್ಮೆನ್ಸ್ ಆಗಬಾರ್ದು. ನನಗನ್ಸುತ್ತೆ ನಿಮ್ಗೆ ಯಾರಿಗೂ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತಹ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸು ಇಂಥವ್ರು ಯಾರು ನಿಮ್ಗೆ ಆದರ್ಶ ಆಗಲ್ವಾ? ಬರೀ ಪ್ರೀತಿ ಪ್ರೇಮ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ. ನಿಮ್ಗೆ ಯಾರಿಗೂ
ಈ ದೇಶದ ಬಗ್ಗೆ ಕಾಳಜಿ ಇಲ್ವಾ, ರಾಜ್ಯದ ಬಗ್ಗೆ ಕಾಳಜಿ ಇಲ್ವಾ, ಈ ನಾಡಿನ ಬಗ್ಗೆ ಕಾಳಜಿ ಇಲ್ವಾ, ಈ ಮಣ್ಣಿನ ಬಗ್ಗೆ ಕಾಳಜಿ ಇಲ್ವಾ? ಪ್ರೇಮ ಸಂಗ್ರಾಮ ಮಾತಾಡ್ಬೇಕಾದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಹೇಳಿದ್ರೆ ಮಾತಾಡೋಣ. ಇನ್ನಷ್ಟು ಪ್ರಶ್ನೆಗಳೇನು ಉತ್ತರಗಳೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಫ್ರೆಂಡ್ಸ್ ನೋಡೋರು ಮಚ್ಚ ಒಂದು ಹುಡುಗಿ ಬಂದು ನನ್ನ ನೋಡಿ ನಿಗೋಡ್ಲು ಕಣೋ, ಈ ಥರ ಮಾತಾಡ್ತಾರೆ. ಹೆಣ್ಮಕ್ಳೇ ಪ್ರೀತಿ ಪ್ರೇಮಕ್ಕೆ ಫಸ್ಟ್ ಶಂಕುಸ್ಥಾಪನೆ ಮಾಡೋದು. ಅವ್ರು ಸ್ಮೈಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ಸುಮ್ಮನೆ ಲವ್ ಇದ್ದಿದೆ ಹಾಳಾಗ್ತೀವಿ. ಅವ್ರಿಗೇನು ಬುದ್ಧಿ ಇರಲ್ಲ ಸರ್ ಖರ್ಚು ಮಾಡೋವಾಗ. ಖರ್ಚು ಮಾಡಲಿಲ್ಲ ಅಂತ ಅಂದಿರ ಹುಡುಗಿರು ಬರ್ತಾ ಇರಲಿಲ್ಲ, ನೀನು ಲವ್ ಮಾಡಿಲ್ಲ ಅದಕ್ಕೋಸ್ಕರ ನೀನು ಗೊತ್ತಾಗ್ತಲ್ಲ. ನೀವು ಲವ್ ಮಾಡಿಲ್ಲ, ನೀವು ಲವ್ ಅನ್ನೋ ಭ್ರಮೆಯಲ್ಲಿದ್ರಿ ಅಷ್ಟೇ. ಈ ದೇಶದ ಯುವಕರು ಹುಡುಗಿರ್ನೂ ಪ್ರೀತಿಸ್ತಾರೆ, ಅದಕ್ಕಿಂತ ಹೆಚ್ಚಾಗಿ ದೇಶನೂ ಪ್ರೀತಿಸ್ತಾರೆ. ನೆನಪಿಟ್ಕೊಳ್ಬೇಕು.